ಅಲ್ಲಿಗೆ? ಕಾರಲ್ಲೆಲ್ಲ ಹೋದ್ರೆ ಯಾರು ಬ್ರೋ ನೋಡ್ತಾರೆ? ಮಜಾ ಇರಲ್ಲ, ಮಜಾ ಇರಲ್ಲ. RX ಅಲ್ಲಿ ಒಂದು ರೌಂಡಿಂಗ್ ಬ್ಯಾಮ್ ಅಂತ ಹೋಗ್ಬಾ, ಮಜಾ ಫುಲ್ಲು. ಅಂಕಲ್ದಿರ್ ತಾತಂದಿರ್ ಸಮೇತ ಅಡ್ಕೆಲಿ ಹಾಕೊಂಡು ಹಿಂಗೆ ನೋಡ್ತಾ ಇರ್ತಾರೆ. ಗೈಸ್ ಅಂದರೆ ಇನ್ನೊಂದು ಗಾಡಿ ಬಂದಿದೆ ಇಲ್ಲಿ, ಫುಲ್ ಅದ್ರ ಡೀಟೇಲ್ಸ್ ಕೊಡ್ತಾರೆ ಓನರ್ ಇಲ್ಲೇ ಅವರೇ. ಕಂಪ್ಲೀಟ್ ರಿಸ್ಟೋರ್ ಆಗಿದೆ ಗಾಡಿ ಹೇಳ್ಬೇಕಂದ್ರೆ. ಬ್ರೋ ಇದ್ರ ಡೀಟೇಲ್ಸ್ ಹೇಳಿ ಬ್ರೋ ಒಂದು ಸ್ವಲ್ಪ. ಬ್ರೋ ಇದು ಬಂದು 1990 ಮಾಡಲು. ಫಸ್ಟು 4 ಸ್ಪೀಡ್ ಇತ್ತು, ಇವಾಗ 5 ಸ್ಪೀಡ್ ಕನ್ವರ್ಟ್ ಆಗಿದೆ. 5 ಸ್ಪೀಡ್ ಕನ್ವರ್ಟು. ಇದು ಬಂದು ನಂದು ಚಿಕ್ಕ ವಯಸ್ಸಿಂದ ಡ್ರೀಮ್ ಬೈಕು. ಅದೇ ಬ್ರೋ ಇದೇ ಗಾಡಿ ತಗೊಬೇಕು ಅಂತ ನಿಮ್ಗೇನು ಅಷ್ಟೊಂದು ಆಸೆ? ಬ್ರೋ ನಾನು ಚಿಕ್ಕ ವಯಸ್ಸಿಂದ ಅದೊಂದು ಡ್ರೀಮು. ಊರಲ್ಲಿ ಯಾರು ಇಕ್ಕಿರಬಾರ್ದು, ಊರಲ್ಲಿ ಇಕ್ಕಬಾರ್ದು ಅಂತ ಗಾಡಿ ತಗೊಬೇಕು ಅಂತ ಅನ್ಕೊಂಡಿದ್ವಿ. ಇವತ್ತು ನಮ್ಮ ಊರಲ್ಲಿ ಒಂದೇ ಪೀಸೇ ಇರೋದು. ಊರಲ್ಲಿ ಒಂದೇ ಪೀಸ್. RX ಅಂತಂದ್ರೆ ಫಸ್ಟ್ ಬಂದಿದ್ದು ನಂದೆ, ಇವಾಗ ಇರೋದು ನಂದೆ. ಮೊನ್ನೆ ಎತ್ಕೊಂಡಾಗಿರೋ ಫುಲ್ ಎಲ್ಲ ಹುಡುಗರೆಲ್ಲ ಬಂದ್ಬಿಟ್ಟು ಪೂಜೆ ಮಾಡಿಸ್ಬೇಕಾದ್ರೆ ಅಣ್ಣ ನಂಗೊಂದ್ ರೌಂಡ್ ಅಂತ ಫುಲ್ ಖುಷಿ ಆಗ್ಬಿಟ್ಟವ್ರೆ. ನೋಡ್ರಿ, ಫೋಟೋ ತಗೊಳ್ರಿ, ಇದ್ ಮಾಡ್ರಿ. ಗಾಡಿ ಮಾತ್ರ ಯಾರು ಕೇಳ್ಬೇಡ್ರಿ. ಯಾರನ್ನೂ ಮುಟ್ಸಿಲ್ಲ ಗಾಡಿ ಇದುವರೆಗೂ? ಯಾರಿಗೂ ಮುಟ್ಸಿಲ್ಲ. ಅಷ್ಟೊಂದು ಸೆಂಟಿಮೆಂಟಾ ಗಾಡಿ? ಅಷ್ಟೊಂದು ಸೆಂಟಿಮೆಂಟಾ? ಅಷ್ಟೊಂದು ಸೆಂಟಿಮೆಂಟ್ ಅಲ್ಲ, ಹುಡುಗಿ ಬಿಟ್ಟೋದ್ಮೇಲೆ ಇವಾಗ ಇದೇ ಗಾಡಿನೇ ಹುಡುಗಿ ಅಂತ ಅನ್ಕೊಂಡು ಇದ್ ಮಾಡ್ತಾ ಇದೀನಿ. ಅಣ್ಣ ಇದು ಹತ್ತತ್ರ ನಿಮ್ಗೆ ಎಷ್ಟು ವರ್ಷದಿಂದ ಡ್ರೀಮ್ ಅಣ್ಣ ಇದು? ನನ್ಗೊಂದು 15-16 ವರ್ಷದಿಂದ. 15-16 ವರ್ಷದಿಂದ. ಅವಾಗೆ ಅಂದ್ರೆ ಜಮಾನ್ದಿಂದಾನೇ ನೀವು ಇಷ್ಟ ಬಿದ್ದೋಗ್ಬಿಟ್ಟಿದ್ರ ಗಾಡಿ? ಇದು ಇದ್ದಿದ್ದು ನನ್ನ ಫ್ರೆಂಡ್ ಇಲ್ಲೇ ಬಿಸುವನಹಳ್ಳಿ ಸೀನಾ ಅಂತ ಅಂದ್ಬಿಟ್ಟು, ಅವನ ಹತ್ರ ಅವ್ನು ಡೈಲಿ ಎತ್ಕೊಂಡ್ ಬರ್ತಾ ಇದ್ದ. ಅದ್ ಗೇರ್ಗೆ, ಒಂದೇ ಗೇರ್ಗೆ 2ನೇ ಗೇರ್ಗೆ ಅಷ್ಟೇ ಬೀಳ್ತಾ ಇದ್ದಿದ್ದು. ನನಗಾದ್ರೂ ಅವ್ನ ಗಾಡಿ ಮಾರಾಕ್ತೀನಿ ಅಂತ ಒಂದ್ಸರಿ ಯಾವಾಗ ಹೇಳ್ದವಾಗ ನನಗೆ ಮಚ್ಚ ಕೊಟ್ರೆ ನನಗೆ ಕೊಡು ಅಂತ ಅಂದ್ಬಿಟ್ಟು ನಾನು ಅವನ ಹತ್ರ ಅಂತ ಒಂದೇ ಗೇರಲ್ಲೇ ಓಡೋ ಗಾಡಿನ ಎತ್ಕೊಂಡ್ಬಂದು ಮತ್ತೆ ರೆಡಿ ಮಾಡಿಸ್ಕೊಂಡಿದ್ದು ಕೋವಿಡ್ ಅಲ್ಲಿ. ಅಂದ್ರೆ ನಿಮ್ಮ ಫ್ರೆಂಡ್ ಅವತ್ತ ಪರ್ಚೇಸ್ ಮಾಡಿರೋದು ನೀವು? ನನ್ನ ಫ್ರೆಂಡ್ ಹತ್ರನೇ ಪರ್ಚೇಸ್ ಮಾಡಿ ನೀವು ಇದು ಮಾಡ್ಕೊಂಡಿರೋದು. ಏನ್ ಇದೇ ಕಲರ್ ಇತ್ತಾ ಅವಾಗಿಂದ? ನಾನು ಇಲ್ಲ, ಫಸ್ಟ್ ಬ್ಲಾಕ್ ಇತ್ತು. ಬ್ಲಾಕ್ ಇಂದ ನಾನು ಒಂದ್ 2 ಸರಿ ರೆಡಿ ಮಾಡಿಸಿದೆ. ಒಂದ್ಸರಿ ನಾನು ಬೈಕಲ್ಲಿ ಬಿದ್ದು ಮತ್ತೆ ಅದನ್ನ ಸ್ವಲ್ಪ ಮಾತ್ರ ರೆಡಿ ಮಾಡಿಸ್ಕೊಂಡೆ. ಮಾಡಿಸ್ಕೊಂಡು ಅದೂ ಮತ್ತೆ ಇಂಜಿನ್ ಬಂದು ಮೂಲೆಯಲ್ಲಿ ನಿಂತಿತ್ತು 1 ವರ್ಷದಿಂದ. ಮತ್ತೆ 1 ವರ್ಷ ಆದ್ಮೇಲೆ ಮೊನ್ನೆ ರೀಸೆಂಟ್ ಆಗಿ ಜನವರಿಯಲ್ಲಿ ರೀಸ್ಟೋರ್ಗೆ ಅಂತ ಬಿಟ್ಟಿದ್ದೆ. ರೀಸ್ಟೋರ್ಗೆ ಬಿಟ್ಟು ಇವಾಗ ಎತ್ಕೊಂಡ್ ಬಂದಿದ್ದೀನಿ. ತುಂಬಾ ಕಷ್ಟ ಬಿದ್ದಿದ್ದೀರಾ ಗಾಡಿಗೆ? ಟೋಟಲ್ ಎಲ್ಲ ಒಂದು 270 ಗಂಟೆ ಆಗಿದೆ. 270 ಖರ್ಚು ಮಾಡಿದ್ದೀರಾ ಬ್ರೋ? ಒಂದು ಕಾರೇ ಬಂದ್ಬಿಡ್ತೈತಲ್ಲ ಬ್ರೋ 270 ಅಂದ್ರೆ ಅಲ್ಲಿಗೆ? ಕಾರಲ್ಲೆಲ್ಲ ಹೋದ್ರೆ ಯಾರು ಬ್ರೋ ನೋಡ್ತಾರೆ? ಮಜಾ ಇರಲ್ಲ, ಮಜಾ ಇರಲ್ಲ. RX ಅಲ್ಲಿ ಒಂದು ರೌಂಡಿಂಗ್ ಬ್ಯಾಮ್ ಅಂತ ಹೋಗ್ಬಾ, ಮಜಾ ಫುಲ್ಲು. ಅಂಕಲ್ದಿರ್ ತಾತಂದಿರ್ ಸಮೇತ ಅಡ್ಕೆಲಿ ಹಾಕೊಂಡು ಹಿಂಗ್ ನೋಡ್ತಾ ಇರ್ತಾರೆ. ಬ್ರೋ ಮೊನ್ನೆ ಯುಗಾದಿಗೆ ನಮ್ಮ ಅಜ್ಜಿ ಸುತ್ತು ಹಿಂಗೆ ಬಂದು ಒಂದು ರೌಂಡ್ ನೋಡ್ಬಿಟ್ಟು ಅಪ್ಪಯ್ಯ ಗಾಡಿ ಬಾಗುಂದಿ ಅಂತಂದ್ರು. 2 ಲಕ್ಷ ಅಲ್ಲ 5 ಲಕ್ಷ ಇಕ್ಕಿದ್ರು ಆ ಮಾತು ಯಾರು ಹೇಳಲ್ಲ. ಸೂಪರ್ ಬ್ರೋ. ಲಕ್ಷ ಕೊಟ್ಟು ಕಾರ್ ಎತ್ಕೊಂಡು ಹೋದಾಗ ನಮ್ಮ ಅಜ್ಜಿ ಒಂದಿನೂ ಬಂದು ಕಾರ್ ಸಮೇತ ನೋಡಿಲ್ಲ. ಅಂತದ್ರಲ್ಲಿ ಯಾವ್ದೋ ಒಂದು 2 ವೀಲರ್ ಎತ್ಕೊಂಡೋಗಿರಕ್ ನಮ್ಮ ಅಜ್ಜಿ ಬಂದ್ಬಿಟ್ಟು ನಮ್ಮ ಅಜ್ಜಿ ಗಾಡಿ ತೊಳ್ದು ಬಾಗುಂದಪ್ಪಯ್ಯ ಅಂತಂದ್ಲು. ಅಂದ್ರೆ ಚೆನ್ನಾಗೈತೆ ಅಂತ ಅಂತು. ಅದು ಎಲ್ಲೋ ಒಂದ್ ಕಡೆ ಟಚ್ ಆಗ್ಬಿಡ್ತು. ಸೆಂಟಿಮೆಂಟ್. ಅಣ್ಣ ಇವಾಗ ನಿಮ್ಮ ಮನೆಯಲ್ಲಿ ಈ ಗಾಡಿನ ತಗೊಂಡೋಗಿ ಎಲ್ಲ ಖರ್ಚು ಮಾಡಿದಿರಲ್ಲ, ನಿಮ್ಮ ಮನೇಲಿ ಏನೂ ಅಂದಿಲ್ಲ ಯಾರು? ನಮ್ಮ ಮನೇಲಿ ಅಂತಂದ್ರೆ ಇವಾಗೂ ಅಂತಾರೆ, ಫಸ್ಟ್ ತಂದವಾಗೂ ಅಂದ್ರು ಅಯ್ಯೋ ಅದೇ ಬಡ ಬಡ ಅಂತೈತೆ, ಆ ಸೌವಣ್ಗೆ ಎಲ್ಲಾರು ಬೈಕೊಂಡು ಅಡ್ಡಾಡ್ತಾರೆ, ಇದ್ ಮಾಡ್ತಾರೆ, ಗಾಡಿ ಮಾರಾಕ್ಬಿಡು, ಅಷ್ಟು ಲಕ್ಷ ಕೊಟ್ಟು ನೀನು ರೀಸ್ಟೋರ್ ಎಂತಕ್ ಮಾಡಿಸ್ತೀಯಾ, ಒಂದೇ ಸರಿ ಮಾರಾಕು, ಅದನ್ನ ಇಟ್ಕೊಳ ಬದ್ಲು ಇನ್ನೊಂದು ಯಾವ್ದಾನ ಹೊಸ ಗಾಡಿನೇ ಒಂದು ಕಾರೇ ಬಂದ್ಬಿಡ್ತಾರೆ ಅಂದಿರ್ತಾರೆ. ಕಾರ್ಗಿನ್ನ ಇನ್ನೊಂದು ಗಾಡಿ ಎತ್ಕೋ ಬೇರೆದು ಬೇಕಾದ್ರೆ, ಅದ್ ಮೈಲೇಜ್ ಕೊಡಲ್ಲ ಅದು ಇದು ಅಂತಂದ್ರು. ಮೈಲೇಜ್ ಅಲ್ಲ, ಇನ್ನ 1 ಲಕ್ಷ ಹೋದ್ರೂ ಪರವಾಗಿಲ್ಲ, ನನ್ನ ದುಡ್ಡಲ್ಲಿ ನಾನು ಶೋಕಿ ಮಾಡ್ಕೊಂತೀನಿ. ನಮ್ಮ ಅಪ್ಪನ ದುಡ್ಡಂತೂ ನಾನು ಇದುವರೆಗೂ 1 ರೂಪಾಯಿ ಯೂಸ್ ಮಾಡಿಲ್ಲ, ಮಾಡೋದು ಇಲ್ಲ ಅಂತ. ಬ್ರೋ ಎಲ್ಲ ನಿಮ್ದೇ ದುಡ್ಡು ಹಂಗಾದ್ರೆ? ಎಲ್ಲ ನಾನು ದುಡ್ಡು, ಮನೇದೇನಿಲ್ಲ ಹಂಗಾದ್ರೆ? ಯಾವ್ದು ಇಲ್ಲ ನೋಡ್ರಿ, ಗ್ರೇಟ್ ಬಿಡಿ ಬ್ರೋ. ಅವತ್ ಗಾಡಿ ಎತ್ಕೊಬೇಕಂದ್ರು ಕೇಳಿದ್ರೆ ನಮ್ಮ ಮನೇಲಿ ಕೊಡ್ಸಕ್ ಆಗಲ್ಲ ಅಂತಂದ್ರು. ಅವತ್ತು ಕೊಡ್ಸಿಲ್ಲ. ಇವತ್ತು ಮನೆಯಲ್ಲಿ ತಗೊಂಡೋಗಿ ನಿಲ್ಸಿದ್ರು ಮನೇಲಿ ಒಂದ್ ಮಾತು ಮಾತಾಡಲ್ಲ. ಮತ್ತೆ 1 ರೂಪಾಯಿನೂ ಖರ್ಚು ನಿಮ್ದೇ ಹಂಗಾದ್ರೆ? ಎಲ್ಲಾನು 1 ರೂಪಾಯಿನೂ ಖರ್ಚು ಮಾಡಿದಿರ? ರೂಪಾಯಿ ನಂದೆ. ಅವಾಗ ಇರ್ಬೇಕಲ್ಲ ಖಜಾನೆಗಳು. ಒಂದೇ ಸರಿ ಮಾಡಿಸ್ತೀನಿ ಅಂದ್ರೆ ಅದೇ ಸ್ವಂತ ದುಡ್ಡಿ ಕೂಡಿಕೊಂಡು ತಾಳ್ಮೆಯಿಂದ ಇಟ್ಕೊಂಡಿದ್ರೆ ಒಂದೇ ಸರಿ ಹಿಂಗ ರಾಕೆಟ್ ತರ ಮಾಡ್ಬೋದು. ಇಲ್ವಾ 6 ತಿಂಗಳು ಓಡಿಸು ಮತ್ತೆ ಮೂಲೆಗೆ ನಿಲ್ಸು, ಆ ತರ ಇರ್ತೈತೆ ಅಷ್ಟೇ. ತಿರ್ಗಾ ದುಡ್ಡು ತೆಗಿ, ತಿರ್ಗಾ ಖರ್ಚು ಮಾಡು. ಮತ್ತೆ ಇವಾಗ ನೀನ್ ಇಂಜಿನ್ ಕೆಲಸ ಮಾಡ್ಸಿದ್ರೆ ಮತ್ತೆ ನೆಕ್ಸ್ಟ್ ಹೆಡ್ ಬೋರು ಇಲ್ಲ ಏನಾದ್ರೂ ಒಂದು ಪ್ರಾಬ್ಲಮ್ ಒಂದೇ ಬರ್ತಾ ಇದೆ. ಪಿನ್ ಟು ಪಾಯಿಂಟ್ ಎಲ್ಲ ಒಂದೇ ಸರಿ ನಿಲ್ಸ್ಬಿಟ್ಟು ಒಂದೇ ಸರಿ ಮಾಡಿಸ್ಬಿಟ್ರೆ 1-2 ತಿಂಗಳು 3 ತಿಂಗಳು ವೆಯ್ಟ್ ಮಾಡ್ಬೇಕಷ್ಟೇ ಗಾಡಿ ಬರಕ್ಕೆ. ಬ್ರೋ ಈ ಗಾಡಿ ತಗೊಂಡು ನಿಮ್ಮ ಮೇಲೆ ಎಷ್ಟೊಂದು ಜನ ದುಶ್ಮನ್ಸ್ ಏನಾನ ಇಟ್ಕೊಂಡವ್ರ? ಅಯ್ಯೋ ನಮ್ಮ ಊರಲ್ಲಿ ಬೇಜಾನ್ ಜನ ಸಿಕ್ಕಾಕೊಂಡ್ರೆ. ಈ ಗಾಡಿ ಇಲ್ಲ ಅಂದಾಗೂ ಹುರ್ಕಂತ ಇದ್ರು. ಮಾಮೂಲಿ ಸ್ಪೆಂಡರು ಮಪ್ಲರ್ ಗಾಡಿಗಳಾಗ ಅಡ್ಡಾಡ್ಬೇಕಾದ್ರೆ ಮೊನ್ನೆ ರೀಸೆಂಟ್ ಆಗಿ ಇನ್ನು ರೀಸ್ಟೋರ್ ಬೇರೆ ಮಾಡ್ಸಿದೀನಿ. ಇನ್ನು ಇವಾಗ ಸ್ವಲ್ಪ ಸೌಂಡಲ್ಲೇನೆ ಹುರ್ಕೊಂಡು ಸಾಯ್ತಾವ್ರೆ. ಇನ್ನೇನಾದ್ರೂ ಮಫ್ಲರ್ ಚೇಂಜ್ ಮಾಡಿಸಿ
ಹೊಡೆದೆ ಅಂತಂದ್ರೆ ಊರೆಲ್ಲ ಫುಲ್ಲು ಬ್ಲಾಸ್ಟ್ ಆಗೋಗಿರ್ತಾರೆ. ಎಲ್ಲ ಬ್ಲಾಸ್ಟ್ ಫುಲ್ಲು. ಎಲ್ಲ ಏನು ಬ್ರೋ ಅಷ್ಟೊಂದು ತಿಕ್ಕ ಹೊರ್ಕೊಂತಾರೆ ನಿಮ್ಮ ಮೇಲೆ, ಏನು ಮಾಡಿದಿರ ನೀವು ಅಂತದ್ದು? ನಾನು ಗಾಡಿ ಎತ್ಕೊಂಡು ಹೋದ್ರೇನೆ ಅರ್ಧ ತಿಕ್ಕ ಹೊರ್ಕೊಂತಾರೆ. ನಾ ಇದೇ ಗಾಡಿ ಅಂತಲ್ಲ, ನನ್ನ ಫ್ರೆಂಡ್ದು ಫ್ಯೂರ್ ಆಯ್ತು, ಆ ಇದ್ರಿಂದಾನೇ ಎಷ್ಟೋ ಜನ ಗಲಾಟಿಗಳಿಗೆ ಬಂದ್ಬಿಟ್ಟವ್ರೆ, ಸೊಗೊಂಡು ಅದು ಇದು ಅಂತ ಅಂದ್ಬಿಟ್ಟು. ಇನ್ನು ಇವಾಗ ಬಿಡ್ತೀವಾ? ಹಿಂಗೆ ಚಿಚ್ಚಾಕದೆ ಇರೋದೆ. ಯಾವಾಗ ನಾನು ಕೋವಿಡ್ ಅಲ್ಲಿ ಎತ್ಕೊಂಡು ಹೋಗಿದ್ನಲ್ಲ, ಕೋವಿಡ್ ಅಲ್ಲೇನೆ ತಿಕ್ಕ ಹೊರ್ಕೊಂಡು ಸತ್ತೋಗ್ಬಿಟ್ಟಿದ್ರು. ಅವಾಗ ಇಂಜಿನಲ್ಲಿ ಫುಲ್ಲು ಸೌಂಡು ಅದು ಇದು ಏನೇನೋ ಇತ್ತು, ಅವಾಗೇ ಹುರ್ಕೊಂಡು ಸತ್ತಾಗವ್ರೆ. ಇನ್ನಿವಾಗ ಗಾಡಿನೇ ಸ್ಮೂತಾಗಿ ಐತೆ, ಇನ್ನು ಮೇಲೆ ಬಿಡ್ತೀನಾ? ನೈಟ್ ಎಲ್ಲ ಫುಲ್ಲು ಬ್ಲಾಸ್ಟೇ. ಹಾಂ ಬ್ರೋ ಎಷ್ಟು ರಿಸ್ಟೋರ್ಗೆ ಎಷ್ಟು ಮಾಡಿಸ್ತೀರಿ? ಅಣ್ಣ ಇದು ಅಣ್ಣ ಗಾಡಿಗೆಲ್ಲ ಎಷ್ಟು ಖರ್ಚು ಮಾಡಿದ್ರಿ ಬ್ರೋ? ಈ ಸರಿ ಬಿಟ್ಟವಾಗ ಎಲ್ಲ ಆಯ್ತು, ಬಿಲ್ಲೆಲ್ಲ ಒಂದು 20 ಹಾಕಿದ್ರು. ಹೌದಾ? ಅದರಲ್ಲೆಲ್ಲ ನಾವು ಸ್ವಲ್ಪ ಕುತ್ಕೊಂಡು ಮಾತುಕತೆ ಮಾಡಿರೋದಕ್ಕೆ ಫೈನಲ್ ಒಂದು 1.6 ಆಯಿತು. ಆದರೆ ಗಾಡಿ ಪರವಾಗಿಲ್ಲ, ಚೆನ್ನಾಗಿ ಮಾಡ್ಕೊಂಡು ಕೊಟ್ಟವ್ರೆ. ಅವ್ರು ಟೈಮ್ ಕೇಳಿದ್ರು, ಟೈಮ್ ಕೊಟ್ಟಿದ್ದೀವಿ. 3 ತಿಂಗಳು ಟೈಮ್ ಕೇಳಿದ್ರು, 3 ತಿಂಗಳು ಕೊಟ್ರಿ. ನನ್ಗೆ ಹಬ್ಬಕ್ಕೆ ಬೇಕು ಅಂತಂದ್ರಿ. ಪಾಪ ಅವರು ನಮ್ಮದು ಹಬ್ಬ ಐತೆ ಬಾಯ್ ಅಂತಂದರು. ಇಲ್ಲ ಬಾಯ್, ನನಗೂ ನಮ್ಮ ಹಬ್ಬಕ್ಕೆ ಬೇಕು, ನಾನು ಊರಿಗೆ ಹೋಗ್ಲೇಬೇಕು ಅಂತಂದಿದ್ದಕ್ಕೆ ನನಗೆ ಹಬ್ಬಕ್ಕೆ 2 ದಿವಸ ಐತೆ ನನಗೇನೆ ಗಾಡಿ ಕೊಟ್ಟರು. ಪಾಪ ಅವ್ರು ಕೆಲಸ ಬಿಟ್ಟು ನೈಟಲ್ಲಿ ಕೆಲಸ ಮಾಡಿಸಿ ನಿಂತ್ಕೊಂಡು ಕೆಲಸ ಮಾಡಿಸ್ಬಿಟ್ಟು ಗಾಡಿ ಕೊಟ್ಟವ್ರು ನನಗೆ.